ಮಾಧ್ಯಮದ ಸ್ನೇಹಿತರೆ, ಪತ್ರಿಕಾಗೋಷ್ಠಿಗೆ ತಮ್ಮ ಸ್ವಾಗತಿಸುತ್ತಾ, ತುಂಗಭದ್ರಾ ಜಲಾಶಯ ಆ ಭಾಗದ ಬಳ್ಳಾರಿ, ಕೊಪ್ಪಳ, ಸುಮಾರು 4 ಜಿಲ್ಲೆಗಳ ಒಂದು ರೈತರ ಜೀವನಾಡಿ. ನಿರ್ಲಕ್ಷ್ಯದಿಂದ ಇಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಕ್ರಸ್ಟ್ ಗೇಟ್ ಚೈನು ಲಿಂಕ್ ಕಟ್ಟಾಗಿ ಕೆಳಗಡೆ ಬಿದ್ದು ಆ ಭಾಗದ ರೈತರಿಗೆ ದೊಡ್ಡ ನಷ್ಟ ಆಗಿದೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ಯಾಕೆಂದರೆ ಭದ್ರಾ ಜಲಾಶಯದಲ್ಲಿ ಇದೇ ರೀತಿ ರಿವರ್ಸ್ ಸ್ಲೂಸ್ ಗೇಟ್ ದುರಸ್ತಿ ಮಾಡೋದು ಭಾಳ ವಿಳಂಬ ಆಗಿ ನೀರು ಸಾಕಷ್ಟು ಬೇರೆ ಕಡೆ ಹರಿದೋಯ್ತು ಹೊರಗಡೆ. ನಾವು ಒತ್ತಾಯ ಹೋರಾಟದ ಪ್ರತಿಫಲ ಆ ಗೇಟನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡಿದ್ದಾರೆ. ಭದ್ರಾ ಜಲಾಶಯ ಇನ್ನೂ ಎಮರ್ಜೆನ್ಸಿ ಗೇಟ್ ಬೆಡ್ ಕಾಂಕ್ರೀಟ್ ವಾಲ್ ಹಾಕಿಲ್ಲ ಮತ್ತು ಗ್ರೋಟಿಂಗ್ ಮಾಡಬೇಕು. ಅನಿವಾರ್ಯವಾಗಿ ಜಿಲ್ಲಾಧಿಕಾರಿಗಳ ವಿನಂತಿಯ ಮೇರೆಗೆ ಉಸ್ತುವಾರಿ ಸಚಿವರು ಭರವಸೆಯ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ರಸ್ತೆ ತಡೆ ಚಳವಳಿ ವಾಪಸ್ ತಗೊಂಡ್ವಿ. ಸರ್ಕಾರ ಯಾಕಂದರೆ ತುಂಗಭದ್ರಾ ಜಲಾಶಯ ಯಾವ ರೀತಿ ಆಯಿತು, ನಾಳೆ ಭದ್ರಾಕ್ಕೂ ಕತ್ತು ಬರ್ಬೋದು ಮತ್ತು ನಮ್ಮ ಭಾಗಕ್ಕೆ ತುಂಗಾನೂ ಇದೆ. ತುಂಗಾ ಜಲಾಶಯದಲ್ಲಿ ಇದೇ ರೀತಿ ನೀರು ಸೋರಿಕೆ ಆಗ್ತದೆ ಅಂತ ಮಾಹಿತಿ ಬರ್ತದೆ. ನಾವು ಆ ಭಾಗದ ರೈತರ ಜೊತೆಗೆ ಭದ್ರಾ ಮತ್ತು ನಮ್ಮ ಮುಖಂಡರುಗಳು ರೈತರ ಜೊತೆಗೂಡಿ ಭದ್ರಾ ಮತ್ತು ತುಂಗ ಎರಡೂ ಜಲಾಶಯಗಳಿಗೆ ಭೇಟಿ ಮಾಡಿ ಅಲ್ಲಿಯ ಪರಿಸ್ಥಿತಿ ಅವಲೋಕಿಸಿ ಮುಂದಿನ ದಿನಗಳಲ್ಲಿ ಮುಂದಿನ ತೀರ್ಮಾನವನ್ನು ನಾವು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ರೈತರ ಪರವಾಗಿ ನಮ್ಮ ಹೋರಾಟ ಯಾವತ್ತೂ ನಿಲ್ಲಲ್ಲ, ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ವಿನಂತಿನೂ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಮತ್ತು NDA ಜಾತ್ಯತೀತ ಜನತಾದಳ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿದೆ. ಲೋಕಸಭಾ ಕೇಂದ್ರ ಸಚಿವರುಗಳು, ಲೋಕಸಭಾ ಸದಸ್ಯಗಳು, ವಿಧಾನ ಪರಿಷತ್ತು, ವಿಧಾನಸಭಾ ಸದಸ್ಯರುಗಳು, ಮಾಜಿ ಸಚಿವರು, ಮಾಜಿ ಶಾಸಕರು, ಪಕ್ಷದ ಮುಖಂಡರು ಒಳಗೊಂಡಂತೆ 8 ದಿವಸಗಳ ಕಾಲ ಪಾದಯಾತ್ರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಅಧಿಕಾರದ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರ ಜಗಜ್ಜಾಹೀರಾಗಿದೆ. ಸರ್ಕಾರಕ್ಕೆ ಪಂಚೇಂದ್ರಿಯಗಳನ್ನು ತಪ್ಪಾಗಲಾರದು. ಕಿವಿ ಕೇಳಿದ್ರು ಕೇಳಿದಂಗೆ ಇರ್ತಾರೆ, ಕಣ್ಣು ಕಾಣಿಸಿದ್ರು ಕಾಣ್ದಂಗೆ ಇರ್ತಾರೆ. ಇಂಥ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದ ಜನ ಯಾವತ್ತೂ ನೋಡಿಲ್ಲ ಅಂತೇಳಿ ರಾಜ್ಯದ ಜನ ಶಾಪ್ ಆಗ್ತಿದ್ದಾರೆ. ಮೂಢ ಹಗರಣ ಮುಖ್ಯಮಂತ್ರಿಗಳ ಅಡಿಯಲ್ಲೇ ನಡೆದಿದೆ. ಮುಖ್ಯಮಂತ್ರಿಗಳು ಭಂಡತನದಿಂದ ಮೂಢ ಹಗರಣ ಆಗೇ ಇಲ್ಲ ಅಂತ ಹೇಳ್ತಾರೆ. ಸುಮಾರು 4,000 ಕೋಟಿ ಹಗರಣ ಆಗಿದೆ. ಇದನ್ನು CBIಗೆ ಒತ್ತಾಯ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಮತ್ತು ವಾಲ್ಮೀಕಿ ಆ ಸಮಾಜಕ್ಕೆ ಕಟ್ಟೆ ಕಡೆ ವ್ಯಕ್ತಿಗಳಿಗೆ ಸರ್ಕಾರದ ಸೌಲಭ್ಯ ಸಿಗಬೇಕಂತೇಳಿ ನಮ್ಮ ನಾಡಿನ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿಯಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮವನ್ನು ಮಾಡಿದರು. ಆ ನಿಗಮ ಮಾಡಿದ್ದು ಗಂಗಾ ಕಲ್ಯಾಣ, ಬೋರ್ವೆಲ್ಗಳು, ರೈತನ ಬೋರ್ವೆಲ್ ಕೊರೆಯಲು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಸ್ಥರಿಗೆ ಮಾಡಿದಂಥ ಒಂದು ಮಹರ್ಷಿ ವಾಲ್ಮೀಕಿ ನಿಗಮ. 187 ಕೋಟಿ ಆಂಧ್ರದ ನಕಲಿ ಖಾತೆಗಳಿಗೆ ಹೋಗಿದೆ, ದಾಖಲೆ ಸಮೇತ ಸಿಕ್ಕಿದೆ. ಬಂಗಾರ ಸೀಜ್ ಮಾಡಿದ್ದಾರೆ, ಎಣ್ಣೆ ಮದ್ಯದ ಅಂಗಡಿಗಳಿಗೆ ಹೋಗಿದೆ. ಅಂದರೆ ಎಷ್ಟು ಕೀಳುಮಟ್ಟಕ್ಕೆ ಸರ್ಕಾರ ಹೋಗಿದೆ ಅಂದರೆ ಇದು ಒಂದು ಉದಾಹರಣೆ
ಮದ್ಯದ ಅಂಗಡಿಗಳಿಗೆ ಸರ್ಕಾರನೇ ಹೋಗುತ್ತೆ, ನಿಗಮದಿಂದ ಕಾರ್ ಖರೀದಿ ಮಾಡೋಕ್ಕೆ ಹೋಗುತ್ತೆ. ಇಷ್ಟೆಲ್ಲ ನಡೆದರು. ಹಣಕಾಸು ಸಚಿವರು, ಮುಖ್ಯಮಂತ್ರಿಗಳು, ಹಣಕಾಸು ಇಲಾಖೆ ಅಧಿಕಾರಿಗಳು ಇದರಲ್ಲಿ ಪಾತ್ರ ಇದೆ. ಮತ್ತು ಸಂಬಂಧಪಟ್ಟ ಸಚಿವರು ನಾಗೇಂದ್ರ ಪ್ರಾರಂಭದಲ್ಲಿ ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟರು. ಯಾಕೆ ರಾಜೀನಾಮೆ ತಗೊಂಡ್ರಿ ಮುಖ್ಯಮಂತ್ರಿಗಳೇ? ಇದ್ರ ಜೊತೆಗೆ ಬಸವಗೌಡ ದದ್ದಲ್ ನಿಗಮದ ಅಧ್ಯಕ್ಷ ರಾಜೀನಾಮೆನೇ ಕೊಟ್ಟಿಲ್ಲ. SIT ಮಾಡಿದ್ದು ಅವ್ರ ಪರವಾಗಿ. ಅಂದರೆ ಈ ಪ್ರಕರಣವನ್ನು ತಿಪ್ಪೆ ಸಾರಲು ಮುಚ್ಚಾಕಲು ಹಿಂದೆ ಅರ್ಕಾವತಿ ಲೇಔಟ್ ಏನಾಯ್ತು ಆಗೋಣ, ಅದೇ ರೀತಿ ಈ ಪ್ರಕರಣ ಮುಚ್ಚಾಕ ಸಲುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು SIT ಮಾಡಿದರು. SIT ಅಂದರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್. FIRಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಹೆಸರೆಲ್ಲ ಕೈ ಬಿಟ್ಟಿದ್ದಾರೆ. ಪರೋಕ್ಷವಾಗಿ ಈ ಪ್ರಕರಣ ಸರ್ಕಾರ ಮುಚ್ಚಾಕೊಂಡಿದೆ. ಯಾದಗಿರಿಯಲ್ಲಿ PSI ಆತ್ಮಹತ್ಯೆ ಮಾಡಿಕೊಂಡ್ರು. ಶಾಸಕರು ಮತ್ತು ಅವರ ಸುಪುತ್ರರು ಎಷ್ಟು ಒತ್ತಡ ಹಾಕಿದರು. ಇವತ್ತು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋದು ಅವ್ರ ಪಕ್ಷದ ಶಾಸಕರು ಹೇಳ್ತಾರೆ. ಹಗರಣಗಳ ಸರ್ಕಾರ ಮತ್ತು ಚುನಾವಣೆ ಸಂದರ್ಭದಲ್ಲಿ ಪಂಚ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದರು. ಇವತ್ತು ಮಾಧ್ಯಮದಲ್ಲಿ ಪ್ರಸ್ತುತ ಚರ್ಚೆ ಆಗ್ತದೆ. ಒಂದು ಕಡೆ ಸಚಿವರುಗಳು ಈ ಪಂಚ ಭರವಸೆಗಳ ಪರಿಷ್ಕರಿಸಬೇಕಂತ ಹೇಳ್ತಾರೆ, ಒಂದು ಕಡೆ ಸಿದ್ದರಾಮಯ್ಯರು DK ಶಿವಕುಮಾರ್ ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ಸರ್ಕಾರ ಗೊಂದಲದಲ್ಲಿದೆ. ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತೇಳಿ ಆ ಪಕ್ಷದ ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಸವಾಲಾಗ್ತೀನಿ, ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದಿರಿ ಶ್ವೇತಪತ್ರ ಹೊರಡಿಸಿ. ಇದುವರೆಗೂ ಈ ಸರ್ಕಾರದಲ್ಲಿ ಒಂದೇ ಒಂದು ಟೆಂಡರ್ ಕರೆದಿಲ್ಲ, ಹಣ ಬಿಡುಗಡೆ ಆಗಿಲ್ಲ. ನಾವು ಭರವಸೆ ವಿರುದ್ಧವಾಗಿಲ್ಲ, ಆದರೆ ಗೊಂದಲ ನೀವದಿರಿ. ಅಲ್ಲಿ ದೆಹಲಿಯಲ್ಲಿ ಸಚಿವರುಗಳು ಭೇಟಿ ಮಾಡಿ ಇದನ್ನು ಪರಿಷ್ಕರಣೆ ಮಾಡಬೇಕಂತ ಹೇಳ್ತಾರೆ. ನಾವು ಹೇಳ್ತೀವಿ ಲೋಕಸಭೆ ಚುನಾವಣೆಗೆ ಅಷ್ಟೇ ಇದು ಭರವಸೆಗಳು ತಾತ್ಕಾಲಿಕ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಈ ಭರವಸೆಗಳು ನಿಲ್ಬೋದು. ಅಭಿವೃದ್ಧಿ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ, ಈ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್. ತಕ್ಷಣ ಈ ತುಂಗಭದ್ರಾ ಜಲಾಶಯ ಇದು ಒಂದು ಎಚ್ಚರಿಕೆ ಗಂಟೆ. ರಾಜ್ಯದ ಜಲಾಶಯಗಳನ್ನ ಏನು ಗೇಟ್ಗಳು ರಸ್ಟ್ ಹಿಡಿದೋಗಿದೆ ಅವನ್ನೆಲ್ಲ ತಕ್ಷಣ ಪರಿಶೀಲನೆ ಮಾಡಬೇಕು. ನಮ್ಮ ಭದ್ರಾ ಮತ್ತು ತುಂಗ ಜಲಾಶಯ ದುರಸ್ತಿ ಮಾಡಬೇಕು, ಇಲ್ಲ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ಅಲ್ಲಿ ಒಂದು ನೋಡಿ, 1.5 ವರ್ಷಗಳಿಗೆ ನಾವು ಪರ್ಯಾಯ ಡ್ಯಾಮು ಮತ್ತು ಇದ್ರ ಬಗ್ಗೆ ಮಾಡಿದ್ವಿ. ಸರ್ಕಾರ ಪಾತ್ರ ನಾವು ಹಂಗಂತೇಳಿ ಸರ್ಕಾರ ಮೇಲೆ ಅಲ್ಲಿಗೆ ನಾವು ಹೇಳ್ತಿದ್ದನ್ನ ಮುಂಜಾಗ್ರತೆ ಅಧಿಕಾರಿಗಳು ನೋಡ್ಕೋಬೇಕಾಯ್ತು. ಅಧಿಕಾರಿಗಳು ನೀರಿಲ್ಲದಾಗ ಗೊತ್ತಾಗ್ತಲ್ಲ. ನಮ್ಮ ಸರ್ಕಾರ ಅವಧಿಯಲ್ಲಿ ಭದ್ರಾ ಜಲಾಶಯಗಳು ಸಂಪೂರ್ಣ ಭರ್ತಿಯಾಗಿದ್ದು. ಈ ಸರ್ಕಾರ ಅಧಿಕಾರಿಗಳ ಬಂದೆ ಒಂದು ಹನಿ ಮಳೆ ಆಗಲಿಲ್ಲ, ಜಲಾಶಯಗಳು ಖಾಲಿ ಇದ್ದು. ಚೆಕ್ ಮಾಡ್ಬೋದಲ್ಲ. ಅದಕ್ಕೋಸ್ಕರ ಇದು ಮುಂದೆ ಆಗಬಾರ್ದು. ಭದ್ರಾ, ತುಂಗ, ಬೇರೆ ಬೇರೆ ಜಲಾಶಯಗಳು ಪರಿಶೀಲನೆ ಮಾಡಬೇಕು. ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಈಗ ಆಯಿತು, ನಿನ್ನೆ ಉಸ್ತುವಾರಿ ಸಚಿವರಿಗೆ ಹೇಳಿಕೆಯನ್ನು ಗಮನಿಸಿದ್ದೀನಿ. ಕೊನೆಗೆ ಕ್ಲಾರಿಫಿಕೇಷನ್ ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ನಾನು ಗಮನಿಸಿದ್ದೀನಿ. ಉಸ್ತುವಾರಿ ಸಚಿವರು ಯಾವ ಅರ್ಥದಲ್ಲಿ ಹೇಳಿಕೆ ಕೊಟ್ಟರೋ ನನಗೆ ಮಾಹಿತಿ ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂಟಿಂಗ್ಸ್ ಕಟ್ಟೋದಿಂದ ಹಿಡಿದು, ಫ್ಲೆಕ್ಸ್ ಕಟ್ಟೋದಿಂದ ಹಿಡಿದು, ಮೊದಲು ಪೋಸ್ಟ್ಗಳಿದ್ದು ಗೋಡೆಗಳಿಗೆ ಪೋಸ್ಟ್ ಹಾಕ್ತಿದ್ವಿ, ನಾವು ಪೇಸ್ಟ್ ಮಾಡಿ ಪೋಸ್ಟ್ ಹಾಕ್ತಿದ್ವಿ. ಅಂಥ ಸಂದರ್ಭದಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕಂತ ಅಯೋಧ್ಯೆ ರಥಯಾತ್ರೆ ಬಂದಾಗ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಂತನು. ಅದರ ಪೂರ್ವದಲ್ಲಿ
ಜನತಾ ಪರಿವಾರ ಜನತಾ ಪಾರ್ಟಿ ಜೆ ಪಿ ಚಳವಳಿಯಲ್ಲಿ ನಾನು ರಾಜಕಾರಣಕ್ಕೆ ಬಂದಂಥದ್ದು. ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಪ್ರೌಢಶಾಲೆಯಲ್ಲಿ ಓದ್ತಿದ್ದೆ. ತಾಲೂಕ್ ಪಂಚಾಯತ್ ಎಲೆಕ್ಷನ್ನು, ಚಕ್ರ, ತಕ್ಕಡಿ, ಮನುಷ್ಯ ಮತ್ತು ಹಾಲ್ಮರ ಗುರುತು, ನೇಗಿಲು ಉತ್ತರಿತ ಆ ಚಿಹ್ನೆಯಲ್ಲಿ ಕಾಂಗ್ರೆಸ್ ವಿರುದ್ಧ ನಾನು ಚಿಕ್ಕ ವಯಸ್ಸಲ್ಲಿ ರಾಜಕಾರಣ ಮಾಡಿದಂಥವನು. ಅಯೋಧ್ಯೆ ರಥಯಾತ್ರೆ ಬಂದಾಗ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಪಕ್ಷದ ವಿವಿಧ ಜವಾಬ್ದಾರಿಗಳು ನಿರ್ವಹಿಸಿ 3 ಬಾರಿ ಶಾಸಕನಾಗಿ, ಕಿಯೋನಿಕ್ಸ್ ಅಧ್ಯಕ್ಷನಾಗಿ ಮತ್ತು ಹಟ್ಟಿ ಚಿನ್ನ ನಿಗಮದ ಅಧ್ಯಕ್ಷರಾಗಿ, ಸಚಿವರಾಗಿ ಮತ್ತು ಪೊಲಿಟಿಕಲ್ ಸೆಕ್ರೆಟರಿಗೆ ಪ್ರಭಾವಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ರಾಜ್ಯದಲ್ಲಿ ನನ್ನದೇ ಆದ ಒಂದು ಹೆಜ್ಜೆ ಗುರುತುಗಳಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬೆಳೆಸಿದೆ. ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ನನ್ನನ್ನು ಜನ ಗುರುತಿಸ್ತಾರೆ, ಕಾರ್ಯಕರ್ತರನ್ನು ಗುರುತಿಸ್ತಾರೆ ಮತ್ತು ನನ್ನದೇ ಆದ ಅಭಿಮಾನಿಗಳು ಹಿತೈಷಿಗಳಿದ್ದಾರೆ. ನನಗೆ ಕಾಂಗ್ರೆಸ್ ಸೇರುವ ಅವಶ್ಯಕತೆ ಇಲ್ಲ. ನಾನು ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿದ್ದೆ ಸತ್ಯ, ನಾನೇನು ಕದ್ದು ಮುಚ್ಚಿ ಭೇಟಿ ಮಾಡಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, ಕೃಷಿ ಸಚಿವರಂತ ಚಲುವರಾಯಸ್ವಾಮಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಸ್ ಮಲ್ಲಿಕಾರ್ಜುನ್ ಮತ್ತು ಕಂದಾಯ ಸಚಿವರು ಭೇಟಿ ಮಾಡಿದ್ದು ಮೊದಲನೇ ಬಾರಿ. ನಮ್ಮ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಬರಗಾಲಕ್ಕೆ ಸೇರಿಸ್ಬೇಕಂತ ಹೇಳಿ ಒತ್ತಾಯ ಮಾಡಿದ್ದೆ. ಇದೇ ಉಸ್ತುವಾರಿ ಸಚಿವರನ್ನ ಈ ಇದಿದೆಯಲ್ಲ ಯಾವುದದು ರೈಸ್ ಮಿಲ್, ಕಲ್ಲೇಶ್ವರ ಮಿಲ್ಲಲ್ಲಿ ಭೇಟಿ ಮಾಡಿದ್ದು ರಾತ್ರಿ. ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ದೀನಿ. ಅವರ ಅಧಿಕೃತ ನಿವಾಸದಲ್ಲಿ ಭೇಟಿ ಮಾಡಿದಾಗ ಆ ಭಾಗದ ರೈತರು ಗದ್ದೆ ನೀರಾವರಿ, ಭದ್ರಾ ಡ್ಯಾಮು, ಅಡಿಕೆ ಕೊಳೆ ರೋಗ ಪರಿಹಾರ ಕೊಡಬೇಕಂತ ಭೇಟಿ ಮಾಡಿದ್ವಿ. ಒಂದು ಬಾರಿ ಶಾಮು ಶಿವಶೇಖರ್ ಹಿರಿಯರು, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು, ಅವ್ರು ಹುಟ್ಟುಹಬ್ಬ ಶುಭ ಕೋರಿದ್ದೀನಿ ನಾನು ಬೆಂಗಳೂರಿಗೆ. ಇನ್ನೊಂದು ಬಾರಿ 4ನೇ ಬಾರಿ ನಮ್ಮ ಹೊನ್ನಾಳಿ ಯಾರು ಮುಖಂಡರ ಕೆಲಸ ಇತ್ತು, ಅವ್ರು ಭೇಟಿ ಮಾಡಿ ಮಾತಾಡ್ಸಿದ್ದೀನಿ. ಶಿವರಾಜ್ ತಂಗಡಿ ಕಚೇರಿ ಹೋಗ್ತಾರೆ, ಸುವರ್ಣಸೌಧದಲ್ಲಿ ಭೇಟಿ ಆದ್ರೆ ಆಕಸ್ಮಿಕವಾಗಿ ಅಲ್ಲಿ ಮಾತಾಡ್ಸಿದ್ವಿ. ಒಂದು 2-3 ಬಾರಿ ಕಾರ್ಯಕ್ರಮ ಸಿಕ್ಕಿದ್ದಾರೆ. ನಿಜ, ನಾನು ಕಾಂಗ್ರೆಸ್ ಸೇರ್ತಿ ಅಂತ ಎಲ್ಲಿ ಅರ್ಜಿ ಹಾಕಿಲ್ಲ. ಕಾಂಗ್ರೆಸ್ ಸೇರ್ತಿ ಅಂತೇಳಿ ಎಲ್ಲಿ ಅರ್ಜಿ ಹಾಕಿಲ್ಲ. ಅವರೇ ಒಂದು 2-3 ಬಾರಿ ತಮಾಷೆ ಮಾಡಿದ್ರು, ಏನೋ ಸಮಯ ಕಾಂಗ್ರೆಸ್ ಸೇರ್ತೇನೆ. ಇಲ್ಲ ಸರ್, ಕಾಂಗ್ರೆಸ್ ಸೇರಲ್ಲ, ನಾನು ಲೋಕಸಭಾ ಆಕಾಂಕ್ಷೆ ಅಂತ ಅವ್ರಿಗೂ ಮಾಹಿತಿ ಇದೆ. ಹಾಗಾಗಿ ಕಾಂಗ್ರೆಸ್ ಸೇರೋ ಪ್ರಶ್ನೆ ಇಲ್ಲ. ನನ್ನ ರಕ್ತದ ಕಣಕಣದಲ್ಲೂ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಇದೆ. ರಕ್ತದ ಕಣಕಣದಲ್ಲೂ ಹಿಂದುತ್ವ ಭಾರತೀಯ ಜನತಾ ಪಾರ್ಟಿ ಇದೆ. ಹಾಗಾಗಿ ಅವರೇ ನಿನ್ನೆ ಕ್ಲಾರಿಫೈ ಮಾಡಿದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಎಲ್ಲಿ ಹೇಳಿಲ್ಲ. ಇದು ತಪ್ಪು ಕಲ್ಪನೆ. ಸಚಿವರು ತಮ್ಮ ಹೇಳಿಕೆಯನ್ನು ವಾಪಸ್ ಕೆಲವು ಮಾಧ್ಯಮದಲ್ಲಿ ವರದಿಯಾಗಿದ್ದು ಹೇಳಿಕೆಯನ್ನು ಪಡಿಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಈಗಲೂ ಶಿಸ್ತಿನ ಪಾರ್ಟಿನೇ, ಅನುಮಾನ ಬೇಡ. ಪಾದಯಾತ್ರೆ ಯಶಸ್ವಿಯಾಗಿದೆ. ರಾಜಕೀಯ ಪಕ್ಷಗಳು ಸಣ್ಣ ಪುಟ್ಟ ಗೊಂದಲ ಇದ್ದು, NDA ನಮ್ಮ ಮಧ್ಯೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದು, ಸರಿಯಾಗಿ ರಾಷ್ಟ್ರೀಯ ನಾಯಕರ ಮಧ್ಯಪ್ರವೇಶದಿಂದ ಪಾದಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದರು. ಕೇಂದ್ರದ ಸಚಿವರುಗಳು, JDS ಕುಮಾರಸ್ವಾಮಿಯವರು, ಅವರ ಪಕ್ಷದ ಶಾಸಕಾಂಗ ಸಭೆ ನಾಯಕರು ಒಳಗೊಂಡಂತೆ ಎಲ್ಲರೂ ಪಾಲ್ಗೊಂಡಿದ್ರು. ಭಾರತೀಯ ಜನತಾ ಪಾರ್ಟಿ ಮುಖಂಡರು ಪಾಲ್ಗೊಂಡಿದ್ರು, ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಉತ್ಸಾಹ ಸ್ವಯಂ ಪ್ರೇರಿತವಾಗಿ ಲಕ್ಷ ಸಂಖ್ಯೆ ಪ್ರತಿ ದಿವಸ 15-20 ಸಾವಿರ ಜನ ಕಾರ್ಯಕರ್ತರು, ಮುಖಂಡರು, ಎಲ್ಲ ಮುಖಂಡರು ಬರ್ತಾಯಿದ್ರು. ಪ್ರಾರಂಭದಲ್ಲೂ ಒಳ್ಳೆ ಕಾರ್ಯಕ್ರಮ ಆಗಿದೆ, ಸಮಾರೋಪದಲ್ಲೂ ಒಳ್ಳೆ ಕಾರ್ಯಕ್ರಮ ಆಯಿತು. ಕಾಂಗ್ರೆಸ್ಗೆ ಈ ಪಾದಯಾತ್ರೆ ನೋಡಿ ಹತಾಶೆ ಆಗಿದರೆ, ನಡುಕ ಉಂಟಾಗಿದೆ. ಇಂಥ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಏನೇ ಇದ್ದರೂ 4 ಗೋಡೆ ಮಧ್ಯೆ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋಣ. ಒಡಕಿನ ಮಾತುಗಳು ಬೇಡ. ನಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ಸಿನ ವಿರುದ್ಧ, ಸರ್ಕಾರ ವಿರುದ್ಧ. ಯಾಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಒಳ್ಳೆ ಆಡಳಿತ ಕೊಟ್ಟು ನರೇಂದ್ರ ಮೋದಿಯವರು ಇವತ್ತು ವಿಶ್ವಮೆಚ್ಚಿದ ನಾಯಕ ಆಗಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ. ಒಂದು, ಪಾದಯಾತ್ರೆ ಕೇಳಿದರೆ
ಪಕ್ಷದ ಸಂಘಟನೆಗೆ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಪಕ್ಷದ ವಿರೋಧಿ ಚಟುವಟಿಕೆ ಅಂತಲ್ಲ, ಭಿನ್ನಮತೀಯರು ಅಂತಲ್ಲ. ರಾಜ್ಯದ ಅಧ್ಯಕ್ಷರು ಹೇಳಿದರೆ ವರಿಷ್ಠರು ಅನುಮತಿ ಕೊಟ್ಟರೆ ವರಿಷ್ಠರ ಅನುಮತಿ, ಅವರು ಹೇಳಿದ್ರು ವರಿಷ್ಠ ಅನುಮತಿ ಕೊಟ್ಟರೆ ಮಾಡ್ತೀವಿ ಅಂತೇಳಿ. ವರಿಷ್ಠ ಅನುಮತಿ ಕೊಟ್ಟರೆ ಮಾಡಲಿ, ಯಾರು ಮಾಡ್ತಾರೆ? ಬೇಡ ಅಂತಾರೆ. ವರಿಷ್ಠ ಅನುಮತಿ ಕೊಟ್ಟರೆ ನಾವೆಲ್ಲರೂ ಪಾಲ್ಗೊಳ್ತೀವಿ. ಇಲ್ಲಿ ಭಿನ್ನಮತಿ ಅಲ್ಲ, ಅಪಸರಣಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ರಾಷ್ಟ್ರೀಯ ನಾಯಕರ ಮಾರ್ಗದರ್ಶನ ಮತ್ತು ರಾಷ್ಟ್ರೀಯ ನಾಯಕರ ಮಧ್ಯೆ ಪ್ರವೇಶ ಮಾಡ್ತಾರೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಿಜವಲ್ಲೂ 100% ಬಗೆಹರಿಸ್ಕೊಳ್ತೀವಿ ಅಂತ, 4 ಗೋಡೆ ಮಧ್ಯೆ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನು ಹೇಳಿ? ನೋಡೋಣ, ಯಾವ ಭಿಕ್ಷೆನೂ ಇಲ್ಲ, ಯಾವ ಭಿಕ್ಷೆನೂ ಇಲ್ಲ. ಡಿ ಕೆ ಶಿವಕುಮಾರ್ ಹೇಳಿಕೆ ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ವಿಜಯೇಂದ್ರ ಅವ್ರನ್ನ ನೋಡಿ, ಶಿಕಾರಿಪುರ ಕ್ಷೇತ್ರ ಯಡಿಯೂರಪ್ಪನವರು ಸಂಘ ಪರಿವಾರ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ, ಪುರಸಭೆ ಅಧ್ಯಕ್ಷರಾಗಿ, ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ತಂದೆಯವರು ಮಾಡಿದಂಥ ಕೆಲಸಗಳು ನೋಡಿ ಶಿಕಾರಿಪುರ ಜನ ಆಯ್ಕೆ ಮಾಡಿದ್ದಾರೆ. ಯಾವ ಭಿಕ್ಷೆನೂ ಇಲ್ಲ, ಏನಿಲ್ಲ. ಹೇಳಕ್ಕೆ ಬಂದರೆ ನನ್ನ ಮಾಧ್ಯಮದಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕೆ ನಮ್ಮ ಪಾರ್ಟಿಲಿ ಈ ರೀತಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ವಾಪಸ್ ಬಿಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಯಾಕೆ ಹಾಕಿದ್ರು ಹಂಗಾರೆ? ಡಿ ಕೆ ಶಿವಕುಮಾರ್ ಕೇಳಿ, ನಿಮ್ಮ ಮಾಧ್ಯಮ ಮುಖಾಂತರ ಪ್ರಶ್ನೆ ಕೇಳ್ತೀನಿ, ಯಾಕೆ ನೀವು ವೀಕ್ ಕ್ಯಾಂಡಿಡೇಟ್ ಹಾಕಿದ್ರಿ? ಮ್ಯಾಚ್ ಫಿಕ್ಸಿಂಗ್ ವಿಜಯೇಂದ್ರ ಕೇಳಿಲ್ಲ, ಯಡಿಯೂರಪ್ಪನವ್ರಿಗೆ ಕೇಳಿಲ್ಲ, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ನೋ ಕಾಮ್ ಈಗ ನಾನು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿ ಬೆಳೆಸೋಕ್ಕೆ ಇಚ್ಛೆ ಪಡಲ್ಲ. ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತೀವಿ. ನಮಗೂ ಭಾಳ ಜನ ಶಾಸಕರು ಸೇರಬೇಕು, ಮಾಡಬೇಕು, ಮಾಜಿ ಶಾಸಕರು ಕರೆ ಮಾಡಿದ್ದು, ಮಾಜಿ ಸಚಿವರು. ನಾವು ಯಾವುದೇ ಗೊಂದಲವನ್ನು ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೋಡೋಣ, ರಾಷ್ಟ್ರೀಯ ನಾಯಕರ ಮಾರ್ಗ ಎಲ್ಲವೂ ಸರಿಯಾಗುತ್ತೆ ಅಂತ ವಿಶ್ವಾಸ ನನಗಿದೆ. ನೋಡಿ, ಈಗ ವಿಜಯೇಂದ್ರನ ಅಧ್ಯಕ್ಷರು ಮಾಡಿದ್ದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ನಡ್ಡಾಜಿಯವರು, ದೇಶದ ಪ್ರಧಾನಮಂತ್ರಿಗಳಂಥ ಮೋದಿಜಿಯವರು, ಗೃಹ ಸಚಿವರಂಥ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಎಲ್ ಸಂತೋಷ್ ಜಿಯವರು ಎಲ್ಲ ಸೇರಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಜಬೂತ್ ಆಗಬೇಕು. ಹಾಗಾಗಿ ಅಧ್ಯಕ್ಷರು ಮಾಡಿದರೆ ವಿನಃ ಇಲ್ಲಿ ಅಧ್ಯಕ್ಷರ ಬದಲಾವಣೆ ಪ್ರಶ್ನೆ ಇಲ್ಲಿ ಹೆಂಗೆ ಬದಲಾವಣೆ ಮಾಡೋಕ್ಕಾಗತ್ತೆ? ರಾಷ್ಟ್ರೀಯ ನಾಯಕರ ತೀರ್ಮಾನ ವಿರುದ್ಧ ನಾವು ಮಾತಾಡೋಕ್ಕಾಗತ್ತಾ? ಅದ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ಗಮನ ಹರಿಸ್ತಾರೆ. ಈ ಸಮಸ್ಯೆಗೆ ಪರಿಹಾರನೂ ಸಿಗುತ್ತೆ ಅಂತೇಳಿ ವಿಶ್ವಾಸ ನನಗಿದೆ. ಯಡಿಯೂರಪ್ಪನವರು ಹಣ ಯಾರು ಏನು ಬೇಕಂತ ಆರೋಪ ಮಾಡಲಿ. ಯಡಿಯೂರಪ್ಪನ ಆರಿಸುವಂಥ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬೆಳೆದಿದೆ, ಅಧಿಕಾರಕ್ಕೆ ಬಂದಿದೆ. ಅವರ ಆಶೀರ್ವಾದ ಮಾರ್ಗದರ್ಶನ ನಾವೆಲ್ಲ ಶಾಸಕರಾಗಿ ಸಚಿವರಾಗಿದ್ದೀವಿ. ಯಡಿಯೂರಪ್ಪ ಮತ್ತೊಬ್ಬ ಯಡಿಯೂರಪ್ಪ ಊಟಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ. ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಂದರೆ ಹಂಗೆ ಪಾರ್ಟಿ ಕಟ್ಟಿ ಬೆಳೆಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ರಾಷ್ಟ್ರೀಯ ನಾಯಕರು ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್, ನಮ್ಮ ಪಕ್ಷ ಹಿರಿಯರು, ಕೇಂದ್ರದ ಮಾಜಿ ಸಚಿವರು, ನನಗೆ ಆತ್ಮೀಯರೇ. ಕೇಂದ್ರದ ವರಿಷ್ಠರು ಪಾದಯಾತ್ರೆಗೆ ಅನುಮತಿ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ರೆ ಕೊಟ್ಟರೆ ಮಾಡಲಿ. ಪರಿಷ್ಠದ ಸಂಘಟನೆ ತಪ್ಪೇನಿದೆ? ಯಾಕೆ ಅನುಮತಿ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಜೇಂದ್ರ ಹೇಳಿದ್ದಾರೆ, 6 ವರ್ಷಕ್ಕೆ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ, ಕಾದು ನೋಡೋಣ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೆ ಇಬ್ಬಾಗ ಆಗಲ್ಲ, ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು.